ಜೈಲ್ ಭರೋ ರಾಜಕಾರಣ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ತಾವು ಕೂಡ ಪ್ರಶ್ನೆ ಕೇಳಿದ್ರಿ, ನಾಯಕರು ಕೂಡ ಉತ್ತರ ಕೊಟ್ಟರು. ಇನ್ನು ಸಂಪೂರ್ಣವಾಗಿ ನಿಮ್ಮ ಸರದಿ, ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಿ. ಯಾವ ನಾಯಕರಿಗೆ ನೀವು ಪ್ರಶ್ನೆ ಕೇಳ್ತೀರೋ ಆ ನಾಯಕರ ನಂತರ ನಿಮ್ಮ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಅವರು ಉತ್ತರ ಕೊಡ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ವಾಸ್ತವವನ್ನು ಗಮನಿಸಿದರೆ ವಿಧಾನಸೌಧದಲ್ಲಿ ಒಂದು ಜೈಲು, ಒಂದು ಹಾಸ್ಪಿಟ್ಲ್ ಮಾಡಬೇಕಾಗತ್ತೆ ಒಂದು. ಆಮೇಲೆ ಪಾರ್ಲಿಮೆಂಟಲ್ಲೂ ಒಂದು ಜೈಲು, ಒಂದು ಹಾಸ್ಪಿಟ್ಲ್ ಬೇಕೇ ಬೇಕು. ವಿಕ್ಟೋರಿಯಾ ಜಯದೇವ ಪರಪ್ಪನಗ್ರಹಾರಕ್ಕೆ ನೇರವಾದಂಥ ಮೆಟ್ರೋ ಒಂದು ಕಾಮಗಾರಿಯನ್ನು ಮಾಡಿದ್ರೆ ವಿಧಾನಸೌಧದವರೆಲ್ಲ ಈಸಿಯಾಗಿ ಅಂಡರ್ಗ್ರೌಂಡಲ್ಲಿ ಓಡಾಡ್ಬೋದು. ಯಾಕೆಂದರೆ ಈ ಬೆಡ್ಶೀಟ್ ಓದ್ಕೊಂಡು ಓಡಾಡೋವಂಥ ಪರಿಸ್ಥಿತಿ ಬೇಡ ರಾಜಕಾರಣಿಗಳಿಗೆ. ಯಾಕೆ ಅಂತಂದರೆ ನಾನೊಬ್ಬ ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಜನಸಾಮಾನ್ಯ ನಿರೀಕ್ಷೆ ಏನಾಗಿತ್ತು, ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರಾಜಕಾರಣಿಗಳಿರ್ಬೋದು, ನಿರೀಕ್ಷೆಯನ್ನು ಹುಸಿಗೊಳಿಸ್ತಾ ಇದ್ದಾರೆ. ಪ್ರಾಮಾಣಿಕ ರಾಜಕಾರಣಿಗಳು ಈ ರಾಜ್ಯಕ್ಕೆ ಬೇಕಾಗಿದೆ. ತಾವು ಚುನಾವಣೆ ಆಗಿ ಬಹುಮತ ಪಡೆದ ನಂತರವೂ ಕೂಡ ಭ್ರಷ್ಟಾಚಾರದಲ್ಲೂ ಬಹುಮತವನ್ನು ಪಡೆದು ಇವತ್ತು ನಿಮ್ಮ ಏನು BJP ಸರ್ಕಾರದ ಪ್ರತಿನಿಧಿಗಳು ನೇರವಾಗಿ ಒಬ್ಬೊಬ್ಬರೇ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇದ್ದಾರೆ. ಇವತ್ತು ನಿಮ್ಮ BJPಯ ಮುಖಂಡ ಯಡಿಯೂರಪ್ಪನವರು ಸಹ ಪರಪ್ಪನ ಅಗ್ರಹಾರ ಸೇರಿಕೊಂಡು ಅಲ್ಲೂ ಕೂಡ ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಮಾಡ್ತಾರಾ? ನಮ್ಮ ರಾಜ್ಯದಲ್ಲಿ ಏನು ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ಜೈಲಿಗೆ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಪಶ್ಚಾತ್ತಾಪವನ್ನು ಭಾಳ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಆಗಬಾರ್ದೆಲ್ಲ ಆಗೋಗಿದೆ ಅಂತ, ಅದನ್ನು ನಾವು ಕೂಡ ಒಪ್ಕೊಳ್ಳೋಣ. ಉಪ್ಪು ತಿಂದವ್ರು ನೀರು ಕುಡಿಲಿ, ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಲಿ. ಆದರೆ ಕೇಂದ್ರ ಸರ್ಕಾರದಲ್ಲಿ ಇವ್ರದೇ UPA ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಏನು ನಡೀತಾ ಇದೆ, ಅದರಲ್ಲಿ ನಡೀತಾ ಇರೋಂಥ ಹಗರಣದ ಬಗ್ಗೆ ಇವ್ರು ಯಾಕೆ ಪಶ್ಚಾತ್ತಾಪ ಪಡಲ್ಲ? ಇವ್ರಿಗೆ ಯಾಕೆ ಕಣ್ಕಾಣಲ್ಲ? ಇವ್ರು ಯಾಕೆ ಮೌನ ವಹಿಸ್ತಾರೆ? ಇವ್ರು ಯಾಕೆ ಪ್ರಶ್ನೆ ಕೇಳಲ್ಲ? ಕೇವಲ ಈ ಸರ್ಕಾರ ಮಾಡಿದಂಥ ತಪ್ಪುಗಳಿಗೆ ಮಾತ್ರ ಉತ್ತರ ಕೇಳ್ತಾರೆ ಹೊರತು ಅವ್ರ ಬಗ್ಗೆ ಯಾಕೆ ಇವರು ಒಂದು ದಿನ ನರೇಂದ್ರ ಮೋದಿ ಅವರು ಉಪವಾಸ ಮಾಡಿದ್ರೆ ತಪ್ಪು, ಅಣ್ಣಾ ಹಜಾರೆ ಹೋರಾಟ ಮಾಡಿದ್ರೆ ತಪ್ಪು, ಬಾಬಾ ರಾಮದೇವ್ ಮಾಡಿದ್ರೆ ತಪ್ಪು, ಇವ್ರಿಗೆ ಯಾರು ಕಾಂಗ್ರೆಸ್ ವಿರೋಧಿಗಳಿದ್ದಾರೆ ಅವರೆಲ್ಲರೂ ಈ ದೇಶದ ವಿರೋಧಿಗಳ ಥರ ಇವ್ರು ಗುರುತಿಸ್ತಾರೆ ಹೊರತು ಅವ್ರ ಮೇಲೆ ಗೂಬೆ ಕೂರಿಸ್ತಾರೆ ಹೊರತು ಜನಪ್ರತಿನಿಧಿಗಳು ಇವರು ನಮ್ಮ ಜನತೆಗೆ ಉತ್ತರ ಕೊಡೋದಕ್ಕೆ ನೈತಿಕತೆ ಇದೆಯೋ ಇಲ್ವೋ ಅಂತ ಅವ್ರು ತಿಳಿಸ್ಬೇಕು. ಬಡವರಿಗೆ ಆಶ್ರಯ ಯೋಜನೆ ಅಂತ ಕೊಡ್ತೀನಿ ಅಂತ ಹೇಳಿದ್ರು, 2000 ಮನೆಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಯಾರು, ಯಡಿಯೂರಪ್ಪನವರು. ಇವರೇ ಆಶ್ರಯ ತಗೊಂಡು ಜೈಲು, ಸೆಂಟ್ರಲ್ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಈಗ ಅವ್ರ ಜೊತೆಗೆ ಇನ್ನು ಮಿನಿಸ್ಟರ್ಗಳೆಲ್ಲ ನನ್ಗೊಂದು ಆಶ್ರಯ ಕೊಡಿ, ನಿಮ್ಗೊಂದು ಆಶ್ರಯ ಕೊಡಿ ಅಂತ ಹೋಗ್ತಾ ಇದ್ದಾರೆ. ಈಗ ಯಾರು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ, ಅಣ್ಣಾ ಹಜಾರೆ ಇರ್ಬೋದು, ರಾಮದೇವ್ ಇರ್ಬೋದು, ಇಂಥ ಅಣ್ಣಾ ಹಜಾರೆ ಅವರಿಗೆ ತುಂಬಾ ಎಷ್ಟೊಂದು ಬೆಂಬಲ ವ್ಯಕ್ತಪಡಿತು, ಇಡೀ ದೇಶನೇ ಬೆಂಬಲ ವ್ಯಕ್ತಪಡಿತು. ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು IT BTನವರು ವಿದ್ಯಾರ್ಥಿಗಳೆಲ್ಲ ಸಪೋರ್ಟ್ ಮಾಡಿದ್ರು. ಇದಕ್ಕೆ ಯಾಕೆ ನೀವು ಸ್ಪಂದನೆ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದವರು, ಅದೇ ಕಾಂಗ್ರೆಸ್ ಅವರು ಆಗಿರ್ಬೋದು, ಬೇರೆ ಪಾರ್ಟಿ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ? ದಯವಿಟ್ಟು ತಿಳಿಸಿ. ಸಂತೋಷ ಹೆಗ್ಡೆಯವರು 2006ದಿಂದ ಕೊಟ್ಟಿದ್ದಾರೆ, 2001ರಿಂದ ಕೊಡಬೇಕಾಗಿತ್ತು, ಅಥವಾ 1998ರಿಂದ ಕೊಡಬೇಕು, 96ರಿಂದ ಕೊಡಬೇಕು. ಪ್ರಶ್ನೆ ಬೇಕು. 2006 ಆದ್ರೇನು, 2003 ಆದ್ರೇನು, ಕಳ್ಳನೇ, ಸುಳ್ಳನೇ. ಈಗ ನಾವು ನೇರವಾಗಿ ಸುದರ್ಶನ್ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಅಂದ್ರೆ ಅವರು ಹೇಳಿದ್ರು ಬೆಂಗಳೂರಿಂದ ನಾವು ಬಳ್ಳಾರಿಯವರಿಗೆ 300 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ವಿ, ಯಾಕೆಂದರೆ ಈ ಹಗರಣಗಳನ್ನು ಹೊರತರಬೇಕಂತ. ಅದರಲ್ಲಿ ಅವರು 100 ಕಿಲೋಮೀಟ್ರ್ ಹೋದಾಗ ಫಸ್ಟ್ ಹಗರಣ ಹೊರಗೆ ಬಿತ್ತು. ಯಾವುದಂದರೆ ಕಾಮನ್ವೆಲ್ತ್ ಹಗರಣ. ಆಮೇಲೆ ಇನ್ನೊಂದು 100 ಕಿಲೋಮೀಟ್ರ್ ಹೋದರು, ಅಲ್ಲಿ ಹೋಗೋವರಿಗೆ 2G ಸ್ಪೆಕ್ಟ್ರಮ್ ಲಕ್ಷಗಟ್ಟಲೆ ಕೋಟಿ ಹೊರಗೆ ಬಿತ್ತು. 300 ಕಿಲೋಮೀಟ್ರ್ ಹೋದರು, ಬಳ್ಳಾರಿ ತಲುಪಿದ್ರು. ಅಷ್ಟೊತ್ತಿ ಆದರ್ಶ ಗೃಹ ನಿರ್ಮಾಣ ಸಂಘದ ಒಂದು ಹಗರಣ. ಈಗ ಹಗರಣಗಳ ಸರಮಾಲೆಯನ್ನು ಅವ್ರು ಹೊರಗೆ ಹಾಕಿದ್ದು ಅವರ ಕೀರ್ತಿ. ಇದಕ್ಕೆ ದಯವಿಟ್ಟು ಅವ್ರಿಗೆ ಉತ್ತರ ಕೊಡಬೇಕು. ಯಾವುದೇ ಹಗರಣ ಎಷ್ಟೇ ಆಗಿರಲಿ, ಕಾಂಗ್ರೆಸ್ ಸರ್ಕಾರ ಸ್ವಾತಂತ್ರ್ಯ ಬಂದ ಮಹಾತ್ಮಾಜಿ ಹೇಳಿದ್ರು ಈ ಪಕ್ಷ ವಿಸರ್ಜನೆ ಮಾಡಿ ಅಂತ. ಅಲ್ಲಿಂದ ಇಲ್ಲಿವರೆಗೂ ಗೃಹ ಆಯೋಗ ಎಲ್ಲ ಆಯೋಗ ಗೆಜ್ಜಲಿಡ್ದಿದೆ ಹಾಳಾಗಲಿ. ಈಗಿನ ರಾಜ್ಯಕ್ಕೆ ಬಡತನಕ್ಕೆ ಸ್ಮರಿಸುವಂಥ ಒಂದು ಕಾರ್ಯಕ್ರಮ ಏನಾಗಿದೆ ಅದು ಕೂಡಲೇ ಶೀಘ್ರ ಪರಿಹಾರ ಮಾಡುವಂಥ ಒಂದು ಇದನ್ನು ತಾವು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. VR ಸುದರ್ಶನ್ ಜಿ ಮಾತಾಡಬೇಕಾದ್ರೆ ಒಂದು ಪ್ರಶ್ನೆನೇ ಹೇಳಿದ್ರು, ನೀವು ಜನಸಾಮಾನ್ಯರು ಓನರ್ಸ್ ಆಫ್ ಡೆಮೋಕ್ರಸಿ ಅಂತ. ಸರ್, ಕಾಮನ್ವೆಲ್ತ್ ಗೇಮ್ಸಿನ ನಾವು 87,000 ಕೋಟಿಗೆ ಏನು ನಿಮ್ಮ ಕಲ್ಮಾಡಿಯವರು ಬಿಲ್ಲನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಟಿಶ್ಯೂ ಪೇಪರ್ ಬಂಡ್ಲಿಗೆ ಅವ್ರು 4,970 ರೂಪಾಯಿ ಬಿಲ್ ಹಾಕ್ತಾರೆ. ಇದು ಡೆಮೋಕ್ರಸಿಯ ಓನರ್ಸು ನಿಮ್ಮ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸಲ್ಲಿ ನೀವು ಮಜಾ ಮಾಡೋ ರೀತಿ ಇದು. ನೀವು ತಿರ್ಗಾ ನಮ್ಮನ್ನು ಓನರ್ಸ್ ಆಫ್ ಡೆಮೋಕ್ರಸಿ ಅಂತ ಬೇರೆ ಕರಿತೀರಾ. ಒಂದು ಒಲಿಂಪಿಕ್ಸ್ಗೆ 50,000 ಕೋಟಿ ಬೇಕಿವತ್ತು, ಬಟ್ ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ಗೆ 87,000 ಕೋಟಿ ರೂಪಾಯಿ ಬೇಕು. ಆಮೇಲೆ ನೀವು ಇನ್ನೊಂದು ಮಾತಾಡ್ತಾ ಹೇಳಿದ್ರಿ, 2G ಸ್ಪೆಕ್ಟ್ರಮ್ ಸ್ಕ್ಯಾಮಿನ ಬಗ್ಗೆ ಮಾತಾಡಿದ್ರಿ. ನೆನ್ನೆ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಬೆಂಗಳೂರಿಗೆ ಬಂದಾಗ ಕ್ಲೀನಾಗಿ ಹೇಳ್ತಾರೆ, 176,000 ಕೋಟಿಯಲ್ಲಿ
ಸುಮಾರು 60,000 ಕೋಟಿ ನಿಮ್ಮ ಪಕ್ಷದವ್ರು ಹಂಚ್ಕೊಂಡಿದ್ದಾರೆ. ಸುಮಾರು 5,000 ಕೋಟಿ ಪಿ ಚಿದಂಬರಂ ಅವರು, 5,000 ಕೋಟಿ ಎ ರಾಜಾರವರು, 14,000 ಕೋಟಿ ಕರುಣಾನಿಧಿ ಅವರು, ಮಿಕ್ಕ 36,000 ಕೋಟಿ ಯಾರು ಹಂಚ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದು ಮಠಾಧಿಪತಿಗಳೆಲ್ಲರೂ ನಾವು ಕೊಡೋ ದೇಣಿಗೆಯಿಂದ ಅವರು ಮಠ ನಡೆಸಬೇಕು, ವಿದ್ಯಾಭ್ಯಾಸ ಕೊಡಬೇಕು, ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು ಅಂತಿರ್ತಾರೆ. ನಾವು ಕೊಡೋ ದೇಣಿಗೆ ಕಲೆಕ್ಟ್ ಮಾಡ್ಕೊಂಡು ರಾಜಕಾರಣಿಗಳು ಜೈಲಲ್ಲಿದ್ದಾರೆ ಮತ್ತು ಆಸ್ಪತ್ರೆಗಳಲ್ಲಿದ್ದಾರೆ, ಅವ್ರು ನೈಷಾರಾಮಿ ಕಾರ್ ತೊಗೊಂಡು ಅವ್ರನ್ನ ನೋಡೋಕ್ಕೆ ಅವ್ರು ಕಷ್ಟ ಸುಖ ವಿಚಾರಿಸಕ್ಕೆ ಹೋಗ್ತಾರಲ್ಲ, ಇದು ಎಷ್ಟು ಸರಿ? ಈ 3 ಪಾರ್ಟಿಯವರು ಇವತ್ತು ಸ್ವಾಮೀಜಿಗಳ ಬಗ್ಗೆ ಬಾಯಿ ಬಂದ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪರು ನಾವು ಭೇಟಿ ಮಾಡೋದಕ್ಕೆ ನಾಳೆ ದೇಹ ಸ್ವಾಮಿಗಳು ಏನಾದರೂ ಯಾವುದೋ ಒಂದು ಸಮಾರಂಭ ಮಾಡಿ ಇವ್ರು 3 ಜನ ಲೀಡ್ರುಗಳನ್ನ ದೊಡ್ಡ ಲೀಡ್ರುಗಳನ್ನ ಕಳಿಸಿ ಪಟ್ಟದಲ್ಲಿ ಕೂತಾರ ಅವ್ರ ಸನ್ಮಾನ ಮಾಡಿ ನಿಮ್ಮಂಥ ದೇವ್ರಿನಿಲ್ಲ ಅಂತ ಕಾಲು ಬೀಳ್ತಿರಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಯಾವುದೋ ಹಿಂದಿದೆ ಒಂದು ಸಣ್ಣ ಪುಟ್ಟ ಘಟನೆಗಳನ್ನೇ ಇಟ್ಕೊಂಡು ಅದನ್ನು ಅಬ್ಜೆಕ್ಟ್ ಮಾಡೋದಕ್ಕೆ ನೋಡ್ತಾರೆ ಹೊರತು, ಅದೇ ಇವತ್ತಿನ ದಿವಸ ವಿಕಿಲಿಂಗ್ಸಲ್ಲಿ ಪ್ರಕಟವಾಗಿರೋದು ರಾಜೀವ್ ಗಾಂಧಿ ಅವ್ರ 1,88,000 ಕೋಟಿ ಆಗಲಿ, ಇಲ್ಲ ಕುಮಾರಸ್ವಾಮಿ ಅವ್ರದ್ದು 14,500 ಕೋಟಿ ಆಗಲಿ, ಇದ್ರ ಬಗ್ಗೆ ಎಷ್ಟೋ ಜನ ಲಕ್ಷಾಂತರ ಜನ ಚರ್ಚೆ ಮಾಡೋ ಅದ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ. ಯಾರೋ ಒಬ್ಬರು ಸಣ್ಣದು ಒಂದು 1,000 ರೂಪಾಯಿ 500 ರೂಪಾಯಿ ಇಂಥದನ್ನು, ಇದು ಸರ್ವೇ ಸಾಮಾನ್ಯ. ಒಬ್ಬ ಜನರಲ್ಲಿ 500,000 ಇರೋದು ಇರ್ತದೆ. ಇಂಥದ್ದು ಬಿಟ್ಬಿಟ್ಟು ಇವರು ಒಂದು ಸಣ್ಣ ಮೀನುಗಳು ಹಿಡಿಯಕ್ಕೆ ಹೋಗ್ತಿದಾರಲ್ಲ, ಇದು ನ್ಯಾಯವೇ? ಸ್ವಾಮೀಜಿಗಳನ್ನ ರಾಜಕೀಯದಲ್ಲಿ ತಲೆ ಹಿಡಿತಾರಲ್ಲ ಅಂಥ ಸಚಿವರನ್ನ ಸರ್ಕಾರದಿಂದ ದೂರ ಇಡಬೇಕು. ಗಣಿ ಹಗರಣದವರು ತಿಂದಾಕ್ಬಿಟ್ರು, ಹಂಗೆ ಮಾಡಿಬಿಟ್ರು ಅಂತೇಳಿ ನೀವು ಬಳ್ಳಾರಿ ಒಳಗೂ ಪಾದಯಾತ್ರೆಗೆ ಹೋಗಿದ್ರಲ್ಲ. ಕಾಮನ್ವೆಲ್ತ್ ಗೇಮ್ಸಲ್ಲಿ 80,000 ಕೋಟಿ ತಿಂದಾಕಿದ್ದೀರಲ್ಲ, ನೀವು ಡೆಲ್ಲಿವರೆಗೂ ಯಾಕೆ ನೀವು ಪಾದಯಾತ್ರೆ ಹೋಗಲಿಲ್ಲ? ನೀವು ಪವರ್ ಪ್ರಾಜೆಕ್ಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀರಾ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಪವರ್ ಪ್ರಾಜೆಕ್ಟು ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಾಗಲಿ ಲ್ಯಾಕ್ ಆಗೋದಕ್ಕೆ ಜನತಾದಳದವರು ಕಾಂಗ್ರೆಸ್ನವರೇ ಕಾರಣ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಥರ್ಮಲ್ ಪವರ್ ಪ್ರಾಜೆಕ್ಟ್ ಮಾಡಬೇಕು, ನಿಮ್ಮ ಹತ್ರ ಕೋಲ್ ಇಲ್ಲ, ಕಲ್ಲಿದ್ಲಿಲ್ಲ. ನೀವು ಮಾಡಬೇಕಾಗಿರೋದು ಹೈಡಲ್ ಪವರ್ ಪ್ರಾಜೆಕ್ಟು. ಹೈಡಲ್ ಪವರ್ ಪ್ರಾಜೆಕ್ಟ್ಗೆ ಇಡೀ ಪ್ರಪಂಚ ಹೇಗೆನಿಸ್ತಿದೆ, ಈಕೋ ಸಿಸ್ಟಮ್ ಮಟ್ಟ ಬರುತ್ತೆ, ಹಳ್ಳಿಗಳು ಮುಳುಗೋಗುತ್ತೆ. ಈ ಹೈಡಲ್ ಪವರ್ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀರಾ. ಇನ್ನು ಮಾಡಬೇಕಾಗಿರೋದು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟು. ಅದರದ್ದು ನಿಮ್ಮದು ಟೆಕ್ನಾಲಜಿ ಇಲ್ಲ. ಯುರೇನಿಯಮ್ನ ನೀವು ಅಮೇರಿಕಾಯಿಂದ ತರಿಸ್ಕೋಬೇಕು. ಅಮೇರಿಕ ಅವನು ನಾನು ಕಂಡೀಷನ್ಗೆ ನಾನು ಹೇಳೋ ಇದಕ್ಕೆ ಸೈನ್ ಹಾಕು, ನಾನು ಕೊಡ್ತೀನಿ ಅಂತಾನೆ. ನೀವೇನಾದರೂ ಅದನ್ನು ಸೈನ್ ಹಾಕಿದ್ರೆ ಇಮ್ಮಿಡಿಯೇಟ್ ಅವ್ರು ತೊಗೊಂಡೋಗೋದ್ರೆ ಪಾಕಿಸ್ತಾನ ಕೊಡ್ತಾನೆ. ಪಾಕಿಸ್ತಾನ ಇಂಡಿಯಾ ಮೇಲೆ ಬೀಳುತ್ತೆ. ಪಾಕಿಸ್ತಾನ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಜನತಾದಳರು ಕಾಂಗ್ರೆಸ್ನವರೇ ನೇರ ಹೊಣೆ ಅಂತ ನಾನು ಹೇಳ್ತೀನಿ. ಓಕೆ, ನಾಯಕರು ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಡ್ತಾರೆ. ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ. ನೀವು ನಮ್ಮವರು ನಮಗೋಸ್ಕರ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನ ಬ್ಯಾಕ್ ಚೆಕಿಂಗು, ನಿಮ್ಮನ್ನ ಮಾನಿಟರ್ ಮಾಡೋ ಈ ಲೋಕಾಯುಕ್ತರು ಯಾಕೆ ಬೇಕು? ಇವತ್ತಿನ ಯಾರ್ಯಾರು ಯಡಿಯೂರಪ್ಪರ ಕಡೆ ಲಾಭ ತಗೊಂಡಾರ ಆ ಸ್ವಾಮಿಗಳೆಲ್ಲ ಅಲ್ಲಿ ಹೋಗ್ತಾರ ಅನ್ನುವಂಥ ಪ್ರಶ್ನೆ ಬರ್ತಿದೆ. ನೈತಿಕ ಹೊಣೆ ಒಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ ಯಡಿಯೂರಪ್ಪರು. ಸುಶೀಲ್ ಕುಮಾರ್ ಸಿಂಧೆ ಇವತ್ತು ವಿಧಿವೇಯರಿಗೆ ಕಟ್ಕೊಡ್ತಕ್ಕಂಥ ಹಗರಣದಲ್ಲಿ ಇವತ್ತು ಸಿಗಾಕೊಂಡು ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ.